ನಮಸ್ಕಾರ ಆತ್ಮೀಯ ವೀಕ್ಷಕ ದೇವರುಗಳಿಗೆ ಶುಭೋದಯ. ನೀವು ನೋಡ್ತಾ ಇದ್ದೀರಾ MRC ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್, ಮೈಸೂರಿನಿಂದ. ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಬೆಲ್ ಐಕನ್ ಒತ್ತುವ ಮೂಲಕ ಪ್ರೋತ್ಸಾಹಿಸಿ. ನಾನಿವತ್ತು ನಿಮಗೆ ವೆರಿ ಸ್ಪೆಷಲ್ ವಿಡಿಯೋ ಒಂದನ್ನು ತಂದಿದ್ದೇನೆ. ಸೋಮವಾರ 23 ಸೆಪ್ಟೆಂಬರ್ 2024ರಂದು ಮುಂಜಾನೆಯೇ ಮೈಸೂರಿನಿಂದ 38 ಕಿಲೋಮೀಟರ್ ಹಾಗೂ ಬನ್ನೂರಿನಿಂದ ಕೇವಲ 11 ಕಿಲೋಮೀಟರ್ ದೂರವಿರುವ ಒಂದು ಪ್ರಸಿದ್ಧ ಧಾರ್ಮಿಕ ಸ್ಥಳವೊಂದಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತೇನೆ. ಟಿ ನರಸೀಪುರ ತಾಲೂಕು ಯಗ್ಗೂರು ಗ್ರಾಮದಲ್ಲಿ ಇರುವ ಮತ್ತಿ ತಾಳೇಶ್ವರದ ಶಕ್ತಿ ಹಾಗೂ ಜನರಲ್ಲಿ ಮನೆ ಮಾಡಿರುವ ನಂಬಿಕೆ ನಿಜಕ್ಕೂ ವಿಸ್ಮಯವಾಗಿದೆ. ಆ ಭಾಗದ ಜನರು ಹೇಳುವ ಪುರಾಣ ಕಥೆಯಂತೆ ಬಹಳ ಹಿಂದೆ ಸನ್ಯಾಸಿ ಒಬ್ಬ ಈ ಸ್ಥಳದಲ್ಲಿ ವಾಸ ಇದ್ದನಂತೆ. ಶಿವಭಕ್ತನಾಗಿದ್ದ ಈತ ಮತ್ತಿ ಮರದ ಕೆಳಗೆ ಕುಳಿತು ತಪಸ್ಸು ಮಾಡಿದ್ದನಂತೆ. ತಪಸ್ಸಿನಲ್ಲಿ ಮಗ್ನನಾಗಿರುವಾಗ ಕಾಲ ಕಳೆದಂತೆ ಇವನ ಸುತ್ತ ಹುತ್ತ ಬೆಳೆಯಿತು. ಒಂದು ಊರಿನ ಪ್ರಮುಖನೊಬ್ಬ ಹಸು ಬಂದು ಹುತ್ತ ಬಳಿ ನಿಂತು ಹಾಲು ಕೊಡುತ್ತಿರುವುದನ್ನು ಗಮನಿಸಿದನು. ಏನು ಇರಬಹುದೆಂಬ ಅನುಮಾನದಿಂದ ಹುತ್ತದ ಬಳಿ ಹೋಗಿ ಹುತ್ತವನ್ನು ಅಗೆದು ನೋಡುತ್ತಾನೆ. ಅಲ್ಲಿ ಶಿವಲಿಂಗ ಇರುವುದನ್ನು ನೋಡುವನು. ತರುವಾಯ ಅವನ ಕನಸಿನಲ್ಲಿ ಕಾಣಿಸಿಕೊಂಡು ಶಿವನು ಈ ಸ್ಥಳದಲ್ಲಿ ನಾನು ನೆಲೆಸುತ್ತೇನೆಂದು ಹೇಳುತ್ತಾನೆ. ಸನ್ಯಾಸಿಯು ಮತ್ತಿ ಮರದ ಕೆಳಗೆ ಕುಳಿತು ತಪಸ್ಸು ಮಾಡಿದ್ದರಿಂದ ಸ್ಥಳವು ಮತ್ತಿ ತಾಳೇಶ್ವರ ಎಂದು ಕರೆಯಲಾಯಿತು. ಮತ್ತಿ ಮರದ ತೊಗಟೆ ಹಾಗೂ ಹುತ್ತದ ಮಣ್ಣು ಔಷಧೀಯ ಗುಣಗಳನ್ನು ಹೊಂದಿರುವುದರಿಂದ ಚರ್ಮ ಸಂಬಂಧಿತ ರೋಗಗಳನ್ನು ಗುಣಪಡಿಸುವುದೊಂದು ಪ್ರತೀತಿ ಇದೆ. ಹರಕೆ ಹೊತ್ತು ನಂಬಿಕೆಯಿಂದ ಬರುವ ಭಕ್ತರಿಗೆ ಚರ್ಮ ರೋಗಗಳು ಗುಣವಾಗುತ್ತಿರುವುದಾಗಿ ಬಹಳಷ್ಟು ಜನರು ಹೇಳುತ್ತಾರೆ. ಪ್ರತಿ ಭಾನುವಾರ ಹಾಗೂ ಗುರುವಾರಗಳಂದು ವಿಶೇಷ ಪೂಜೆ ನಡೆಯುತ್ತಿದ್ದು, ಆ ದಿನಗಳಂದು ಆವರಣದ ತುಂಬ ಜನಸಾಗರವೇ ಸೇರಿರುತ್ತದೆ. ನಾವು ಹೋಗಿದ್ದು ಸೋಮವಾರವಾಗಿದ್ದರಿಂದ ಯಾರೂ ಇರಲಿಲ್ಲ. ಆದರೂ ವಿರಳವಾಗಿ ಭಕ್ತರು ಆಗಮಿಸಿರುವುದನ್ನು ನೋಡಿದೆವು. ಪಕ್ಕದಲ್ಲೇ ಇರುವ ಕೊಂಜಾಳದಲ್ಲಿ ಸ್ನಾನ ಮಾಡಿ ಪೂಜೆಯ ನಂತರ ಅರ್ಚಕರು ಕೊಡುವ ಹುತ್ತದ ಮಣ್ಣು ಮತ್ತು ಮರದ ತಗೊಟೆಯ ಪೌಡರ್ ಮಿಶ್ರಣವನ್ನು ನೀರಿನಲ್ಲಿ ಕಲಸಿ ಚರ್ಮ ರೋಗ ಇರುವ ಭಾಗಕ್ಕೆ ಹಚ್ಚಿದರೆ ವಾಸಿ ಆಗುವುದೆಂದು ಪ್ರತೀತಿ. ಜೈವಿಕ ಗುಣವುಳ್ಳ ಈ ಔಷಧದಿಂದ ಮುಕ್ತಿ ಪಡೆದವರಿಗೆ ಲೆಕ್ಕವಿಲ್ಲ. ನಂಬಿಕೆಯೇ ದೇವರು. ನಮ್ಮ ನಂಬಿಕೆಗಳು ಹುಸಿಯಾಗುವುದಿಲ್ಲ. ಹರಕೆ ಹೊತ್ತವರು ಇಲ್ಲಿಗೆ ಬಂದು ಸ್ನಾನ ಪೂಜಾ ಕಾರ್ಯಗಳ ಜೊತೆಗೆ ಅಲ್ಲೇ ವಡೆ ಪಾಯಸದ ಅಡಿಗೆ ಮಾಡಿ ಪ್ರಸಾದ ಸೇವಿಸುತ್ತಾರೆ. ಬರುವ ಭಕ್ತಾದಿಗಳಿಗೆ ಅಡಿಗೆ ಮಾಡಿಕೊಳ್ಳಲು ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಹಾಲಿನ ತನಿ ಎರೆಯುವ ಭಕ್ತರು ಹರಕೆ ಹೊತ್ತವರು ನಾಗಪ್ರತಿಮೆಯನ್ನು ತಂದು ಇಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಹೀಗೆ ಭಕ್ತರು ಪ್ರತಿಷ್ಠಾಪಿಸಿದ ಕಲ್ಲಿನ ನಾಗರಕಲ್ಲುಗಳು ಬಹುಶಃ 1000ಕ್ಕಿಂತ ಹೆಚ್ಚು ಇರಬಹುದು. ಅಲ್ಲಿನ ಜನರೇ ಹೇಳುವಂತೆ ಪ್ರತಿ ವರ್ಷ ಮೈಸೂರು ಸಂಸ್ಥಾನದ ರಾಜವಂಶಸ್ಥರು ಇಲ್ಲಿಗೆ ಬಂದು ಮತ್ತಿ ತಾಳೇಶ್ವರ ಸ್ವಾಮಿಯ ಪೂಜೆ ಸಲ್ಲಿಸುತ್ತಾರೆ. ಜಯಚಾಮರಾಜ ಒಡೆಯರ್, ಶ್ರೀಕಂಠದತ್ತ ಒಡೆಯರ್, ರಾಣಿ ಪ್ರಮೋದ ದೇವಿಯವರು ಹಾಗೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರೂ ಆದ ಶ್ರೀ ಯದುವೀರ ಒಡೆಯರ್ ಅವರು ಸಹ ಬಂದು ಪೂಜೆ ಸಲ್ಲಿಸಿದ್ದಾರೆ. ಒಬ್ಬ ನುರಿತ ವೈದ್ಯ ಮಾಡಲಾಗದ್ದನ್ನು ನಂಬಿಕೆಯಿಂದ ದೇವರಲ್ಲಿ ಬೇಡಿಕೊಂಡರೆ ಪರಿಹಾರ ಸಿಗುವುದನ್ನು ಇಲ್ಲಿ ಕಾಣಬಹುದು. ಮೌಢ್ಯಗಳಾಚೆಗೂ ಇಂತಹ ಪವಾಡಗಳು ನಡೆಯುವುದು ನಮ್ಮ ನಂಬಿಕೆಗಳಲ್ಲಿ ಮಾತ್ರ. ಪ್ರತಿ ಭಾನುವಾರ ಹಾಗೂ ಗುರುವಾರಗಳಂದು ಮತ್ತಿ ತಾಳೇಶ್ವರನ ದರ್ಶನಕ್ಕೆ ಜನಸಾಗರವೇ ಸೇರುತ್ತದೆ. ದೂರದ ಊರುಗಳಿಂದ ಬರುವ ಭಕ್ತಾದಿಗಳಿಗೆ ಉಳಿದುಕೊಳ್ಳಲು ಸಮೀಪದ ಮಳವಳ್ಳಿ ಹಾಗೂ ಬನ್ನೂರುಗಳಲ್ಲಿ ಸೌಕರ್ಯವಿದೆ. ಬೆಂಗಳೂರಿನಿಂದ 110 ಕಿಲೋಮೀಟರ್ ದೂರವಿರುವ ಇಲ್ಲಿಗೆ ಸ್ವಂತ ವಾಹನಗಳಲ್ಲಿ ಬರುವುದು ಸೂಕ್ತ. ಮೈಸೂರಿನಿಂದ 38 ಕಿಲೋಮೀಟರ್ ದೂರವಿರುವ ಯಗ್ಗೂರು ಗ್ರಾಮದ ಈ ದೇವಸ್ಥಾನಕ್ಕೆ ಒಂದು ದಿನದ ಪ್ರವಾಸ ನಿಜಕ್ಕೂ ನೆಮ್ಮದಿ ಕೊಡುವುದು. ಗುಡಿಯ ಸುತ್ತಲೂ ಕಾವೇರಿ ನದಿಯಿಂದ ಹರಿದು ಬರುವ ಜುಳು ನೀರು, ಹಚ್ಚ ಹಸಿರಿನ ಗದ್ದೆ ಬಯಲು, ಮತ್ತಿ ತಾಳೇಶ್ವರ ಸ್ವಾಮಿ ದರ್ಶನ ಎಲ್ಲವನ್ನೂ ಕಣ್ತುಂಬಿಕೊಳ್ಳುವುದೇ ಮಹಾದಾನಂದ. ನೋಡಲೇಬೇಕಿರುವ 100 ವರ್ಷಗಳ ಇತಿಹಾಸ ಇರುವ ಪುಣ್ಯಕ್ಷೇತ್ರವಿದು.
ಭಕ್ತಾದಿಗಳು ಎಷ್ಟು ಜನ ಬರ್ತಾರೆ ಬಂದರೆ ಇಲ್ಲಿ ಯಾವಲ್ಲ? ಸುಮಾರು ಬರ್ತಕ್ಕ. ಹಾಂ, ಒಳ್ಳೆ ಇಲ್ಲಿ ಅಂದ್ಕೊಂಡಿದ್ದೆಲ್ಲ ಆಗುತ್ತಾ? ಆಯ್ತು. ಅಕ್ಕಿ ಕಟ್ಕೊಂಡಿದ್ದೆಲ್ಲ ನೆರವೇರ್ತದೆ. ಹಾಂ, ನೆರವೇರಿದ್ಮೇಲೆ ಬಂದು ಪೂಜೆ ಮಾಡ್ತಾರೆ ಜನ. ಅಂದರೆ ಯಾವ ಕಾಯಿಲೆಗಳಿಗೆ ಸಹ ಮುಖ್ಯವಾಗಿ ಇಲ್ಲಿ? ಕಾಯ ಇತ್ತೆ, ಹಾಂ, ಅದು ವಾಸ ಇತ್ತೆ, ಸರಿ. ಎಲ್ಲ ಇದೆ. ಹಂಗೆ ಸ್ವಲ್ಪ ಜೋರಾಗಿ ಹೇಳಿ. ಭಾನುವಾರ ಗುರುವಾರ ಹಾಂ, ಈ ದೇವ್ರಿಗೆ ಒಳ್ಳೆ ಪೂಜೆ. ಇನ್ನೇನು ಅರಕೆ ಗಿರ್ಕೆ ಅವ್ರದ್ದು ಏನು ಅಭ್ಯಂತರ ಇದೆ ಇಲ್ಲಿ ಮಾತ್ರ. ಹತ್ರ ಸಖತ್ ಜನ ಬರ್ತದೆ ಮಾತ್ರ. ಎಲ್ಲ ಮುಸಲ್ಮಾನರು ಅವರು ಇವರು ಅನ್ನೋದೇನು ಯಾರು ಏನು ಭೇದ ಇಲ್ಲ ಇಲ್ಲಿ ಮಾತ್ರ. ನೀವು ನೆನ್ನೆ ಬರ್ಬೇಕಾಗಿತ್ತು ಸಹ ನೋಡ್ಬೇಕಾಗಿದ್ರೆ, ಆದರೆ ನೀವು ಬಂದು ನೋಡ್ರಿ ಭಾನುವಾರ ಎಷ್ಟು ಇದಿರುತ್ತೆ ಅನ್ನೋದು ಆಮೇಲೆ ನೋಡ್ಕರಿ. ಭಾರಿ ಭಾರಿ ಪ್ರಸಿದ್ಧವಾದ ಇದು ಸಹ ಇದು. ಎಷ್ಟು ವರ್ಷದ ದೇವಸ್ಥಾನ ಇದು? ಸಾಯಿ ಹೆಚ್ಚು ಕಮ್ಮಿ ಇದು ಒಂದು 90 ವರ್ಷ ಮೇಲಾಗೈತೆ. ಅಂದರೆ ದೇವಸ್ಥಾನ ಮಾಡಿಸಿ ಒಂದು 25 ವರ್ಷ ಆಯ್ತಿದೆ. ಮೊದಲು ಸಡ್ಡೊಂದು ಇದು ಇದ್ದಿದ್ದು, ಆಮೇಲೆ ಸುಮಾರು ಮಾಡಿದ್ರು. ಈಗ ಆಯ್ತಾ ಜೋರಾಗಿ ಇದು ಮಾಡ್ತಾರೆ. ಪ್ರಸಿದ್ಧಿಗೆ ಯಾವಾಗಲಿಂದ ಬಂದಿದ್ದು? ಪ್ರಸಿದ್ಧಿ ಬಂದು ಹೆಚ್ಚು ಕಮ್ಮಿ 50 ವರ್ಷ ಆಯ್ತು ಸರ್. ಮಹಾರಾಜರೆಲ್ಲ ಬರ್ತಾರೆ ಇಲ್ಲಿಗೆ. ಜಯ ಚಾಮರಾಜ ಒಡೆಯರು, ಅವರು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು, ಆಮೇಲೆ ಈಗ ಆಗೋರೆಲ್ಲ ರಾಜರು MP ಆಗೋರೆಲ್ಲ ಅವರು ಎಲ್ಲ ಬರ್ತಾರೆ. ವರ್ಷಕ್ಕೆ ಒಂದಪ್ಪಾರು ಬಂದು ಪೂಜೆ ಮಾಡಿಸ್ಕೊಯ್ತಾರೆ. ನಿಮ್ಮ ಹೆಸರು? ಗುರು. ನಿಮ್ಮ ಹೆಸರು? ದಾಸೆ ಅಂತ. ಇನ್ನೇನು ವಿಷಯ? ಅರ್ಕೆ ಅಂದರೆ ಚರ್ಮ ರೋಗಗಳು ಅರ್ಕೆ ಕಟ್ಕೋತಾರಲ್ಲ, ಭಾರಿ ಇಂಪ್ರೂವ್ ಸಹ ಮಾತ್ರ. ಹಾಂ, ಅಲ್ಲಿ ಪ್ರಸಾದ ಕೊಡ್ತಾರೆ. ಇದು ಮಾಡಿಬಿಟ್ಟು ಇದು ಮಾಡಿದ್ರೆ ಆಯಿತು. ಏನು ಇಲ್ಲೇನು ಅಂತ ಇದೇನು ಅಷ್ಟು ಕೊಡ್ರಿ ಅರ್ಕೆ ಇಷ್ಟು ಕೊಡ್ರಿ ಏನೂ ಇಲ್ಲ ಸಹ. ಬರ್ತಾರೆ ಅಚ್ಚುಕಟ್ಟಾಗಿ. ಈ ವಾರಕ್ಕೊಂದಪ್ಪ ಅವ್ರು ಇದ್ರಲ್ಲೇ ಇದು ವಡೆ ಪಾಯಸ ಇದಕ್ಕೆ ದೇವ್ರಿಗೆ ಭಾರಿ ಇದು. ಈ ಕಾಲುವೆ ಯಾವುದಿದು? ಇದ್ರದ್ದು ಕಾವೇರಿ ನೀರೇ ಬರೋದು ಇದು. ಕಾಲುವೆ ಹೆಸರು? ಇದು ಮತ್ತಳೇಶ್ವರನ ದೇವಸ್ಥಾನವೇ. ಅಲ್ಲ, ಇದು ಕಾಲುವೆ ಹೆಸರು? ಕಾಲುವೆ ಹೆಸರು ಏನಿಲ್ಲ ಸಹ. ಇದು ಗುಂಜಳ್ಳ ಅಂತಾರೆ ಅಷ್ಟೇ. ಗುಂಜಳ್ಳ ಹಳ್ಳ ಅಂತಾರೆ. ಇದು ಈ ಕಾವೇರಿ ನೀರೇ ಇದು ಬರೋದು ನಮಗೆಲ್ಲ ಇಲ್ಲಿ. ನೀವು ಭಾನುವಾರ ಗುರುವಾರ ಬನ್ನಿ ನೋಡೋರಿ, ಎಷ್ಟು ಸಂತೋಷ ಅಂದರೆ ಸುಮಾರು ಹೆಚ್ಚು ಕಮ್ಮಿ 1000 ಕಾರುಗಳೇನೋ ಬರ್ತವೆ ಭಾನುವಾರ. ಅವರೆಲ್ಲ ಸಿಟಿಯವರೆಲ್ಲ ಇಲ್ಲಿಗೆ ಬರೋದು. ಬಂದು ಎಲ್ಲೂ ನಿಂತ್ಕೋಕೆ ತಾವಾಗೋದಿಲ್ಲ ಸಹ ಮಾತ್ರ. ಕಾರುಗಳು ಅವು ಯಾವೂ ನಿಲ್ಸೋಕ್ಕೆ ಆಗೋದಿಲ್ಲ. ಇವತ್ತು ಜನ ಕಮ್ಮಿಯಲ್ಲಿ ಇವತ್ತೇನೂ ಇದಿಲ್ಲ. ಭಾರಿ ಇಂಪ್ರೂವ್ ಆಯ್ತು. ಬನ್ನಿ ನೀವೊಂದು ಸಾರಿ ಬಂದು ನೋಡಬೇಕು ಭಾನುವಾರ ನೀವು. ಅಲ್ಲಿ ಆ ಶೆಡ್ ಒಳಗಡೆ ಇದಾವಲ್ಲ ಅವು ನಾಗರವು, ಅವು ಹೆಂಗೆ ವಿಷಯ ಎಷ್ಟವೆ? ಏನು ನಾಗರಿದು ಈ ನಾಗರತನಿ ಅಂತ ಅರಿತಾರಲ್ಲ ಸರ್,
ಈಗ ಮೈಗೆಲ್ಲ ಈ ಚರ್ಮದ ಇದು ಕಾಯಿ ಇದು ಬಂದಾಗ ಅಲ್ಲಿ ಬಂದು ಹಾಲು ಬಿಟ್ಬಿಟ್ಟು ಸುತ್ತ ಬಿಸಾಕಮ್ಮ ಇದು ಮಾಡಿಸ್ಬಿಟ್ಟು ಅಜ್ಜನ ಸರ ಮಾಡಿಬಿಟ್ಟು ಹೋದ್ರೆ ಅದೇ ಅಲ್ಲಿಗೆ ಕ್ಲೋಜು ಅಂತ ಅವರು ನಿಮ್ಮ ಪ್ರೀತಿ ಆ ಪ್ರೀತಿ ಇದಾಗಿರೋರು ಏನು ಮಾಡ್ತಾರೆ ಅಲ್ಲಿ ನಾಗರಿಕಲ್ಪ ಅಂತಂದು ಸ್ಥಾಪನೆ ಮಾಡಿರ್ತಾರೆ ಒಬ್ಬೊಬ್ಬರು ಅಷ್ಟೇ. ನೀವು ಬರುವಾಗ ಭಾನುವಾರ ಬನ್ನಿ ಬಂದರೆ ನೋಡ್ರಿ ಅದ್ರಿಂದ ಒಂದು 10 ನಿಮಿಷನೂ ಇಲ್ಲಿ ಜಾಗನೇ ಅನ್ನೋದೇ ಇರೋದಿಲ್ಲ, ಅಷ್ಟು ಜನ ಬರ್ತಾ ಇರ್ತದೆ. ಭಾರಿ ಇಂಪ್ರೂವ್ ಆಗತ್ತೆ ಮಾತ್ರ. ಸರಿ ಸರ್, ಆಯಿತು. ನೀವು ಒಂದು ಸರ್ ಬಂದು ನೋಡಿಸ್ಬೇಕು.